ನಮ್ಮ ಅಂಗಡಿ ಹೆಸರು ಬಂದು ಫಾರ್ಮರ್ಸ್ ಮಾರ್ಕೆಟ್. ಈ ಶಾಪಲ್ಲಿ ನಿಮಗೆ ನೋಡಿ ಎಲ್ಲ ತರ ಕೃಷಿ ಸಂಬಂಧಪಟ್ಟಿದ್ದು A to Z ಉಪಕರಣಗಳು ಸಿಗ್ತವೆ. ನೋಡ್ಬೋದು ಇಲ್ಲಿ ಒಂದು 2 ಮಾಡೆಲ್ ನೆನೆಸ್ಕೊಟ್ಟಿದ್ದೀನಿ. ಇನ್ನು ಸುಮಾರು 3ನೇದು 4ನೇ ಮಾಡೆಲ್ ಇದೆ ನನ್ನ ಹತ್ರ. ಒಂದು ಹೆಡ್ಲೈಟ್ ಇದೆ, ಒಂದು ವಿತೌಟ್ ಹೆಡ್ಲೈಟ್ ಇದೆ ಆಯ್ತಾ. ಇದಕ್ಕೆ ಸ್ವಲ್ಪ ಒಂದು 2000 ರೂಪಾಯಿ ಅಷ್ಟು ವ್ಯತ್ಯಾಸ ಬರುತ್ತೆ. ಇಂಜಿನ್ ಕವರ್ ಆಗಿದೆ, ನೋಡೋಕ್ಕೆ ಲುಕ್ಕು ಚೆನ್ನಾಗಿ ಬರುತ್ತೆ. ಇದು ಬಂದು 212cc 7 HP 7 HP ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದು ಗೇರ್ ಡ್ರೈವ್ ಮಷೀನ್ ಸರ್. ನೋಡ್ಬೋದು ಗೇರ್ ಇದೆ, ಇದು ಫ್ರಂಟ್ಗೆ ಮತ್ತೆ 2 ಫ್ರಂಟ್ಗೆ ಗೇರ್ ಇದೆ, ಒಂದು ರಿವರ್ಸ್ಗೆ ಗೇರ್ ಇದೆ ಸರ್. ಸ್ಟಾರ್ಟ್ ಮಾಡೋಕ್ಕೂ ತುಂಬ ಈಸಿ. ನೋಡಿ ನಾನು ಎಷ್ಟು ಈಸಿಯಾಗಿ ಎಳಿತೀನಿ ಅಂತ ಹೇಳಿದ್ರೆ 2 ಬೆರಳಿಂದ ಎಳಿತೀನಿ ಸರ್. ಈ ಮಷೀನ್ ಜೊತೆಗೆ ನಾವು 32 ಬ್ಲೇಡ್ ರೋಟ್ರಿ, 4 ಫೀಟ್ ರೋಟ್ರಿ ಮತ್ತೆ ಒಂದು ನೇಗ್ಲು ಮಷೀನ್ ಜೊತೆನೇ ಕೊಡ್ತಾ ಇದ್ದೀವಿ ಸರ್. ಒಂದು 50 ಕಿಲೋಮೀಟರ್ ರೇಂಜಲ್ಲಿದ್ದರೆ ಸರ್ ಈ ಜಾಗದಿಂದ ನಿಮಗೆ ಫ್ರೀ ಆಫ್ ಕಾಸ್ಟ್ ಹೋಮ್ ಡೆಲಿವರಿ ಕೊಡ್ತೀವಿ. ನೀವು ಬರೋಕ್ಕಾದ್ರೆ ಬನ್ನಿ, ನೋಡಿಬಿಟ್ಟು ಕಣ್ಮುಂದೆ ನೋಡಿಬಿಟ್ಟು ಓಡಿಸ್ಬಿಟ್ಟು ಆರಾಮಾಗಿ ತೊಗೊಂಡೋಗಿ ಸರ್. ನನ್ನ ಹೆಸರು ಇಮ್ರಾನ್, ನಮ್ಮ ಅಂಗಡಿ ಹೆಸರು ಬಂದು ಫಾರ್ಮರ್ಸ್ ಮಾರ್ಕೆಟ್. ನಮ್ಮ ಅಂಗಡಿ ಲೊಕೇಶನ್ ಆಗಿರೋದು ಬಂದುಬಿಟ್ಟು ಕನಕಪುರ ತಾಲೂಕು ಹಾರೋಹಳ್ಳಿ ಬಸ್ ಸ್ಟ್ಯಾಂಡಿಂದ ಮರಲ್ವಾಡಿ ಹೋಗೋ ರೋಡಲ್ಲಿ ಬರೀ ಅರ್ಧ ಕಿಲೋಮೀಟರ್ ಬಂದರೆ ಮೇನ್ ರೋಡಲ್ಲೇ ನಮ್ಮ ಶಾಪ್ ಸಿಗ್ಬಿಡುತ್ತೆ. ಈ ಕಡೆ ಕನಕಪುರ ತಾಲೂಕವ್ರಿಗೆ ರೈತರಿಗೆ ಸಂಬಂಧಪಟ್ಟಿದ್ದು ಅಂದರೆ ಇದು ಕೃಷಿ ಸಂಬಂಧಪಟ್ಟಿರೋದು ಮೆಟೀರಿಯಲ್ಸ್ನ ಸ್ವಲ್ಪ ಕಷ್ಟದಿಂದ ಅಂದರೆ ಹೋಗ್ಬೇಕಂದ್ರೆ ಅವ್ರು ಬಜಾರ್ಗೆ ಹೋಗಬೇಕಾಗಿತ್ತು ಅಥವಾ ಕನಕಪುರ ಹೋಗಬೇಕಾಗಿತ್ತು. ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ರೈತರಿಗೆ ಅನುಕೂಲ ಆಗಲಿ ಅಂತ ಉದ್ದೇಶದಿಂದ ಒಂದು ಸೆಂಟರಲ್ಲಿ ನಾವು ಆ ಶಾಪನ್ನು ಮಾಡಿದ್ದೀವಿ. ಈ ಶಾಪಲ್ಲಿ ನಿಮಗೆ ನೋಡಿ ಎಲ್ಲ ಥರ ಕೃಷಿ ಸಂಬಂಧಪಟ್ಟಿದ್ದು A to Z ಉಪಕರಣಗಳು ಸಿಗ್ತವೆ ಆಯಿತಾ. ಈ ವಿಡಿಯೋದ್ರಲ್ಲಿ ನಿಮಗೆ ನಾನು ತೋರಿಸ್ಕೊಡ್ತಾ ಇರೋದು ಪವರ್ ವೀಡರ್ ಆಯಿತಾ. ಪವರ್ ವೀಡರ್ ಅಂತ ಹೇಳಿದ್ರೆ ನೋಡಿ ಡೀಸೆಲ್ಲು ಬರುತ್ತೆ, ಪೆಟ್ರೋಲು ಬರುತ್ತೆ, 3 HP ಬರುತ್ತೆ, 5 HP 7 HP 9 HP ವರೆಗೂ ನಮ್ಮಲ್ಲೂ ಸಿಗ್ತಾ ಇದೆ. ನಾನು ಎಲ್ಲನೂ ತೋರಿಸ್ಬಿಟ್ಟು ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಹೋಗಲ್ಲ. ಈ ವಿಡಿಯೋದ್ರಲ್ಲಿ ಮೇನಾಗೆ ತೋರಿಸ್ಕೊಡ್ತೀನಿ ನೋಡಿ. ಪೆಟ್ರೋಲ್ ಏನಕ್ಕೆ ತೋರಿಸ್ತೀವಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಈಸಿ ಇರುತ್ತೆ, ಲೇಡೀಸ್ ಬೇಕಂದ್ರೂ ಸ್ಟಾರ್ಟ್ ಮಾಡ್ಬೋದು, ಆಪ್ರೇಟು ಮಾಡ್ಕೊಳ್ಬೋದು. ಮತ್ತು ಮೇಂಟೆನೆನ್ಸು ಕಡಿಮೆ ಇರುತ್ತೆ. ಮೆಕ್ಯಾನಿಕ್ ನಿಮಗೆ ಎಲ್ಲ ಕಡೆ ಸಿಗ್ತಾರೆ ಸರ್. ಮತ್ತು ಸ್ಪೇರ್ ಪಾರ್ಟ್ಸ್ ಇದೆಲ್ಲ ರಿಮೂವ್ ಮಾಡೋದು, ರಿಪ್ಲೇಸ್ ಮಾಡೋದು, ರಿಪೇರ್ ಮಾಡೋದು ಎಲ್ಲ ಈಸಿ ಇರುತ್ತೆ. ಆ ರೀಸನಿಂದ ನಿಮಗೆ ಪೆಟ್ರೋಲ್ ತೋರಿಸ್ತಾ ಇದ್ದೀನಿ. ನನ್ನ ಕಡೆಯಿಂದ ಒಂದು ಸಜೆಷನ್ ಮಾಡ್ತೀವಿ. ಡೀಸೆಲ್ಲೇ ಇಷ್ಟ ಆಗಿರೋರಿಗೆ ಡೀಸೆಲ್ಲು ಕೊಡ್ತೀವಿ, ಪೆಟ್ರೋಲ್ ನಾವು ಸಜೆಸ್ಟ್ ಮಾಡ್ಕೊಡ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಮತ್ತು ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ನೋಡ್ಬೋದು ನನ್ನ ಹತ್ರ ನೋಡಿ ಈಗ ಪ್ರೆಸೆಂಟಾಗಿ 2 ಮಾಡೆಲ್ ನಿಲ್ಸ್ಕೊಟ್ಟಿದ್ದೀನಿ ಸರ್. ಒಂದು ಹೆಡ್ಲೈಟ್ ಇದೆ, ಒಂದು ವಿತೌಟ್ ಹೆಡ್ಲೈಟ್ ಇದೆ ಆಯಿತಾ. ಇದಕ್ಕೆ ಸ್ವಲ್ಪ ಒಂದು 2000 ರೂಪಾಯಿ ಅಷ್ಟು ವ್ಯತ್ಯಾಸ ಬರುತ್ತೆ. ಅಂದರೆ ನೋಡಿ 2 ಸೇಮೇ ಇದು. ನಾನು ಒಂದು ಮಷಿನ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟರೆ 2 ಮಷೀನು ಮಾಹಿತಿ ಅದು. ನಿಮಗೆ ಎಕ್ಸ್ಟ್ರಾ ಏನಿರುತ್ತೆ ಅಂತ ಹೇಳಿದ್ರೆ ಇದು ಹೆಡ್ಲೈಟ್ ಇರುತ್ತೆ. ಹೆಡ್ಲೈಟ್ ಏನಕ್ಕೆ ಬರುತ್ತಪ್ಪ ಅಂತ ಹೇಳಿದ್ರೆ ನೋಡಿ ಶೆಡ್ ಇರಲ್ಲ ಅಂಥ ಜಾಗದಲ್ಲಿ ಎಲ್ಲ ಮಳೆ ಬಂದರೆ ನಾವು ಸೇಫ್ ಆಗೋ ಬದಲಿ ಮಷಿನ್ಗೆ ಸೇಫ್ ಮಾಡೋಕ್ಕೆ ಹೋಗಬೇಕು. ಆ ಜಾಗದ ಹತ್ರ ಏನು ಮಾಡಿಬೋದು ನೋಡಿ, ಇಂಜಿನ್ಗೆ ಇದು ಕವರ್ ಆಗಿದೆ. ಈ ಕವರ್ ಜೊತೆಗೆ ನಿಮಗೆ ಇದು ಹೆಡ್ಲೈಟು ಮುಂದ್ಗಡೆ ಇರುತ್ತೆ. ಕತ್ಲತ್ಲಿ ಆ ಥರ ಏನಾದರೂ ನೀವು ನೆಕ್ಸ್ಟ್ ಫ್ಯೂಚರಲ್ಲಿ ಟ್ರಾಲಿ ಏನಾದರೂ ಹಾಕ್ಕೊಳ್ಬೋದು ಈ ಮಷಿನ್ಗೆ. ಅಂಥ ಸಮಯದಲ್ಲಿ ರೋಡಲ್ಲಿ ಓಡಿಸ್ತೀನಿ ಅಂತ ಹೇಳಿದ್ರು ನೋಡಿ ಹೆಡ್ಲೈಟ್ ಇದೆ, ಆರಾಮಾಗಿ ಹಾಕ್ಕೊಂಡು ಓಡಿಸ್ಕೊಳ್ಬೋದು. ಇಂಜಿನ್ ಕವರ್ ಆಗಿದೆ, ನೋಡೋಕ್ಕೆ ಲುಕ್ಕು ಚೆನ್ನಾಗಿ ಬರುತ್ತೆ ಆಯಿತಾ. ಇದು ಬಂದು 212cc ಬರುತ್ತೆ ಸರ್. 212 212cc ಪೆಟ್ರೋಲ್ ಇಂಜಿನ್ ಬರುತ್ತೆ, 4 ಸ್ಟ್ರೋಕ್ ಬರುತ್ತೆ, ಮೇಂಟೆನೆನ್ಸ್ ಫ್ರೀ. ಇದು ನೋಡಿ ಪ್ರತಿ ಸಲ ನಾವು ಸ್ಟಾರ್ಟ್ ಮಾಡಬೇಕಂದ್ರೆ ಟ್ಯೂನಿಂಗ್ ಮಾಡಬೇಕು, ಅದು ಮಾಡಬೇಕಂತ ಏನೂ ಇಲ್ಲ. ಕೆಲಸ ಮಾಡಿ ಚಾಲು ಮಾಡಿ ಕೆಲಸ ಮಾಡ್ಕೊಳ್ಳಿ, ಆದಮೇಲೆ ನಿಲ್ಲಿಸ್ಬಿಡಿ ಅಷ್ಟೇ. ಮತ್ತೆ ಕೆಲಸ ಬೇಕಂದರೆ ಡೈರೆಕ್ಟಾಗೆ ಚಾಲು ಮಾಡ್ಬೋದು, ನೀವು ಮೇಂಟೆನೆನ್ಸ್ ಏನೂ ಇರಲ್ಲ ಆಯಿತಾ. ಇದು ಬಂದು 212cc 7 HP 7 HP ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದು ಗೇರ್ ಡ್ರೈವ್ ಮಷೀನು ಸರ್. ನೋಡ್ಬೋದು ಗೇರ್ ಇದೆ, ಸೊ ಇದು ಫ್ರಂಟ್ಗೆ ಮತ್ತು 2 ಫ್ರಂಟ್ಗೆ ಗೇರ್ ಇದೆ, ಒಂದು ರಿವರ್ಸ್ಗೆ ಗೇರ್ ಇದೆ ಸರ್. ಸ್ಟಾರ್ಟ್ ಮಾಡೋಕ್ಕೂ ತುಂಬ ಈಸಿ. ನೋಡಿ ನಾನು ಎಷ್ಟು ಈಸಿಯಾಗಿ ಎಳಿತೀನಿ ಅಂತ ಹೇಳಿದ್ರೆ 2 ಬೆರಳಿಂದ ಎಳಿತೀನಿ ಸರ್. ಇಷ್ಟೇ ಸಿಂಪಲ್ ಆಗಿ ನೋಡಿ. ಪೆಟ್ರೋಲ್ ಆಯಿಲ್ ಏನು ಹಾಕಿಲ್ಲ, ಹೊಸ ಮಷಿನ್ ಇದು ಆಯಿತಾ. ಸ್ಟಾರ್ಟ್ ಮಾಡಬೇಕಂದ್ರೆ ಸುಮ್ಮನೆ ನೋಡಿ ಈ ಥರ ಜಗದ್ರೆ ಸಾಕು, ನಿಮಗೆ ಮಷಿನ್ ಚಾಲು ಆಗಿಬಿಡುತ್ತೆ. ಮಷಿನ್ ಜೊತೆಗೆ ನಿಮಗೆ 32 ಬ್ಲೇಡ್ ರೋಟ್ರಿ ನೋಡ್ಬೋದು. ಈ ಥರ ರೋಟ್ರು ಇರುತ್ತೆ ನಿಮಗೆ, ಲೆಫ್ಟ್ ರೈಟ್ 2 ಸೇರಿ 32 ಬ್ಲೇಡು ರೋಟ್ರಿ ಬರುತ್ತೆ. ಅಂದರೆ ಇದು ಟೋಟಲ್ ಆಗಿ 4 ಅಡಿ ಜಾಗದಲ್ಲಿ ಕೆಲಸ ಮಾಡುತ್ತೆ. 2 ಅಡಿ 2.5 3 3.5 4 ಅಡಿ ಜಾಗದಲ್ಲಿ ಈ ಥರ ನೀವು ಕೆಲಸವನ್ನು ಮಾಡ್ಕೊಳ್ಬೋದು. ಈ ಮಷಿನ್ ಜೊತೆಗೆ ನಾವು 32 ಬ್ಲೇಡ್ ರೋಟ್ರಿ, 4 ಫೀಟ್ ರೋಟ್ರಿ ಮತ್ತು ಒಂದು ನೇಗ್ಲು ಮಷಿನ್ ಜೊತೆನೇ ಕೊಡ್ತಾ ಇದ್ದೀವಿ ಸರ್. ಮತ್ತು ಇದರಲ್ಲಿ 2 ಮಾಡೆಲ್ ಇದೆ, ಒಂದು ಪೆಟ್ರೋಲಲ್ಲೇ ಹೆಡ್ಲೈಟು, ಇನ್ನೊಂದು ವಿತೌಟ್ ಹೆಡ್ಲೈಟು. ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ಯಾವುದು ನೀವು ಬೇಕು ಅಂತ ಹೇಳ್ತೀರಾ ಆ ಮೆಟೀರಿಯಲ್ನ ನೀವು ಡೈರೆಕ್ಟಾಗಿ ನಮ್ಮ ಅಂಗಡಿಗೆ ಬಂದು ಹಾರೋಹಳ್ಳಿ ಆಗಿರೋದ್ರಲ್ಲಿ ಶಾಪಲ್ಲಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ನೋಡಿಬಿಟ್ಟು ಓಡಿಸಿ ಎಲ್ಲ ಮಾಡಿಬಿಟ್ಟು ತೊಗೊಂಡು ಹೋಗ್ಬೋದು. ಇಲ್ಲಪ್ಪ ನಾವು ಬರೋಕ್ಕಾಗಲ್ಲ ಈ ಜಾಗದ ಹತ್ರಗೆ, ಸ್ವಲ್ಪ ದೂರ ಆಗಿದ್ದೀವಿ ಅಥವಾ ಒಂದು 50 ಕಿಲೋಮೀಟರ್ ರೇಂಜಲ್ಲಿ ಇದ್ದೀವಿ ಅಂತ ಹೇಳಿದರೆ ಒಂದು 50 ಕಿಲೋಮೀಟರ್ ರೇಂಜಲ್ಲಿದ್ದರೆ ಸರ್ ಈ ಜಾಗದಿಂದ
ನಿಮಗೆ ಫ್ರೀ ಆಫ್ ಕಾಸ್ಟ್ ಹೋಮ್ ಡೆಲಿವರಿ ಕೊಡ್ತೀವಿ. ಅಂದರೆ ಡೈರೆಕ್ಟ್ ಮನೆವರೆಗೂ ಕಳಿಸ್ಕೊಡ್ತೀವಿ. ಸ್ವಲ್ಪ ದೂರ ಇದ್ದೀವಿ, ಸ್ವಲ್ಪ ಕರ್ನಾಟಕ ಬಾರ್ಡರ್ ಹತ್ರ ಆಗಿದ್ದೀವಿ, ಇಂಥ ಜಾಗದಲ್ಲೆಲ್ಲ ನಾವು ಏನು ಮಾಡ್ತಾ ಇದೀವಿ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಕಳಿಸ್ಕೊಡ್ತೀವಿ ಸರ್. ಎಲ್ಲೇ ಇರಲಿ, ನೀವು ಬಂದರೆ ಬರೋಕ್ಕಾದ್ರೆ ಬನ್ನಿ, ನೋಡಿಬಿಟ್ಟು ಕಣ್ಣು ಮುಂದೆ ನೋಡಿಬಿಟ್ಟು ಓಡಿಸ್ಬಿಟ್ಟು ಆರಾಮಾಗಿ ತೊಗೊಂಡೋಗಿ. ಇಲ್ಲಪ್ಪ ನಾವು ಆಲ್ರೆಡಿ ನೋಡಿದ್ದೀವಿ, ನಮಗೆ ಎಕ್ಸ್ಪೀರಿಯನ್ಸ್ ಇದೆ, ಕಳಿಸ್ಕೊಟ್ಬಿಡು ಅಂತ ಹೇಳಿದ್ರೆ ಕೊಟ್ಟಿರೋದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಸರ್. ನಾವು ಡೈರೆಕ್ಟು ಅವ್ರ ಆ ಜಾಗ ಹತ್ರಗೆ ಕಳಿಸ್ಕೊಟ್ಬಿಡೋಣ ಅಂತ. ನಮ್ಮ ಶಾಪ್ ಓಪನಿಂಗಿಂದನೂ ಟಾಪ್ ಸೆಲ್ಲಿಂಗ್ ಪ್ರಾಡಕ್ಟ್ ಇರೋದು ಬ್ರಷ್ ಕಟ್ರ್ ಸರ್. ಇದು 2 ಸ್ಟ್ರೋಕಲ್ಲೂ ಪ್ರೊವೈಡ್ ಮಾಡ್ತಾಯಿದ್ದೀನಿ, 4 ಸ್ಟ್ರೋಕಲ್ಲೂ ಪ್ರೊವೈಡ್ ಮಾಡ್ತಾಯಿದ್ದೀನಿ. ಇದು ನಿಮಗೆ 43 cc ಇಂದ ಹಿಡಿದು 52 cc ವರೆಗೂ ಸಿಗ್ತಾ ಇದೆ ಸರ್. ನನ್ನ ಹತ್ರ ಬ್ರಷ್ ಕಟ್ರ್ ಬಂದು 8,000 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ ಸರ್. ಬರೀ ರೇಟೇ ಮುಖ್ಯ ಇಲ್ಲ ಸರ್, ನೀವು ರೇಟ್ ನೋಡಿ. ನಾನು ಮೊದಲು ಹೇಳ್ತಾ ಇದ್ದೀನಿ, ಇವಾಗ ದುಡ್ಡು ಹಾಕ್ತಾ ಇದ್ದೀರಾ, ಒಂದು ಒಳ್ಳೆ ಐಟಮ್ಗೆ ದುಡ್ಡು ಹಾಕಿ ಅಂತ ನಾನು ಮತ್ತೆ ಹೇಳ್ತೀನಿ. 8,000 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ. 8,000 ರೂಪಾಯಿ ಮಿನಿಮಮ್ ಅಂತ ಸ್ಟಾರ್ಟಿಂಗ್ ಇರೋದು. ಅಂದರೆ ಅದಕ್ಕೂ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಅದಕ್ಕೂ ನಾವು ವಾರಂಟಿ ಕೊಡ್ತಾ ಇದ್ದೀವಿ. ಯಾವುದೇ ಮಷಿನ್ ತೊಗೊಳ್ಳಿ, ನಮ್ಮಲ್ಲಿ ಸೇಲ್ಸ್ ಅಷ್ಟೇ ಅಲ್ಲ, ಮಾರಾಟ ಮಾಡಿಬಿಟ್ಟು ಮುಗಿಯೋದಲ್ಲ. ಮಾರಾಟ ಮಾಡಾದ್ಮೇಲೆ ಅದಕ್ಕೆ ಖಂಡಿತ ನಾವು ಸ್ಪೇರ್ ಪಾರ್ಟ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ, ಒಂದು ಸರ್ವಿಸ್ ಕೊಡ್ತಾ ಇದ್ದೀವಿ. A to Z ನಾವು ಸರ್ವಿಸ್ ಕೊಡ್ತೀವಿ. ನಮ್ಮಲ್ಲಿ ನೋಡಿ ಸರ್ವಿಸ್ ಸ್ಪೆಷಲಿಸ್ಟ್ ಅವರು ಇದ್ದಾರೆ. ನೋಡ್ಬೋದು 43 cc, ಇದು ನೋಡ್ಬೋದು 52 cc. ಇದು ಬಂದು ನಿಮಗೆ ಸರ್, ಈ ಮಷಿನ್ ಬಗ್ಗೆ ನಾನು ಈಗ ಹೈಲೈಟ್ ಮಾಡ್ತೀನಿ ಸರ್. ಈ ಮಷಿನ್ ಬಂದು ನಿಮಗೆ X1 650 ಅಂತ ಮಾಡೆಲ್. ಇದು ನೈಸ್ ರೋಡ್, ಕಮರ್ಷಿಯಲ್, ಲಾಲ್ಬಾಗ್, ಪಾರ್ಕು ಇಂಥ ಜಾಗದಲ್ಲೆಲ್ಲ ಕೆಲಸ ಮಾಡ್ತಾರೆ ನೋಡಿ. ಅಂಥ ಮಷೀನು ಸಹ ನಾನು ಇಲ್ಲಿ ಇಟ್ಕೊಟ್ಟಿದ್ದೀನಿ, ಸರ್ವಿಸು ಮಾಡಿಕೊಡ್ತಾ ಇದ್ದೀವಿ ಸರ್. ಸೂಪರಾಗಿ ಮೈಲೇಜ್ 3 ಗಂಟೆ ಟೈಮ್ ಬರುತ್ತೆ ಸರ್. ಮೈಲೇಜ್ ಇದು 3 ಗಂಟೆ ಟೈಮ್ ಮೈಲೇಜ್ ಬರುತ್ತೆ ಅಂತ ಹೇಳ್ಬಿಟ್ಟು ಪಿಕಪ್ ಕಡಿಮೆ ಇಲ್ಲ, ಮ್ಯಾಕ್ಸಿಮಮ್ RPM ಕೊಡುತ್ತೆ ಈ ಮಷೀನು. ಇದಕ್ಕೆ ಪ್ರೈಸು ಹೇಳ್ಬಿಡ್ತೀನಿ ನೋಡಿ. ಈ ಮಷೀನ್ಗೆ 16,000 ರೂಪಾಯಿ ಬೆಲೆ ಆಗುತ್ತೆ. 16,000 ರೂಪಾಯಿ ಸುಮ್ಮನೆ ಅಲ್ಲ, ಕೆಲಸ ನೋಡಿದ್ರೆ ಮಾತ್ರ ಸೂಪರಾಗಿದೆ. ಒಂದು ಒಳ್ಳೆ ಮಷೀನ್, ಇದು ಬ್ರ್ಯಾಂಡೆಡ್ ಮಷೀನ್ ಅಂತಲೂ ಹೇಳ್ಬೋದು. ಈ ಮಷೀನ್ ಬಗ್ಗೆ ಆಯ್ತಲ್ಲ, ಇದು ಬಂದು ನಿಮಗೆ 4 ಸ್ಟ್ರೋಕ್ GX 35, ಇದು ಬಂದು 50 cc. ಜೊತೆಯಲ್ಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಮತ್ತೊಂದ್ಸಲಿ ಹೇಳ್ತಾ ಇದ್ದೀನಿ, ಕೃಷಿ ಸಂಬಂಧಪಟ್ಟಿದ್ದ ಎಲ್ಲ ಉಪಕರಣಗಳು ಅಂತ ಹೇಳಿದರೆ ನೋಡಿ, ನಮ್ಮಲ್ಲಿ ಬ್ಯಾಟ್ರಿ ಸ್ಪ್ರೇರು ಸಹ ಸಿಗ್ತಾ ಇದ್ದಾವೆ. ಬೆನ್ನಿಗೆ ಹಾಕ್ಕೊಳ್ತಾ ಹೊಡೆಯೋ ಮಷೀನ್ಗಳು, ಕೈಯಿಂದ ಒತ್ತೋದು ಸಿಗ್ತಾ ಇದ್ದಾವೆ. ಬ್ಯಾಟ್ರಿ ಆಪ್ರೇಟಿಂಗಲ್ಲೂ ಸಿಗ್ತಾ ಇದ್ದಾವೆ, ಡಬಲ್ ಬ್ಯಾಟ್ರಿ ಡಬಲ್ ಮೋಟ್ರಲ್ಲೂ ಸಿಗ್ತಾ ಇದ್ದಾವೆ. ಈ ಥರ ನಮ್ಮಲ್ಲಿ ನೋಡಿ ಎಲ್ಲ ಥರ ಬ್ಯಾಟ್ರಿ ಸ್ಪ್ರೇಯರ್, ಬೆನ್ಗೆ ಹಾಕ್ಕೊಂಡು ಹೊಡೆಯೋದು 16 ಲೀಟ್ರ್ 20 ಲೀಟ್ರ್ ಸ್ಪ್ರೇಯರು ಸಿಗ್ತಾ ಇದ್ದಾವೆ. ಒಂದು ಒಳ್ಳೆ ರೇಟ್ ಹಾಕ್ಕೊಡ್ತೀನಿ ಸರ್. ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸಾಕು. ಡೈರೆಕ್ಟ್ ವಿಸಿಟ್ ಮಾಡೋಂಗಿದ್ರೆ ಡೈರೆಕ್ಟ್ ವಿಸಿಟ್ ಮಾಡಿ, ವಾರಂಟಿ ಗ್ಯಾರಂಟಿ ಸಮೇತ ಕೊಡ್ತಾ ಇದ್ದೀವಿ ಸರ್. ಮತ್ತು ನೋಡಿ, ಬ್ಯಾಟ್ರಿ ಸ್ಪ್ರೇಯರ್ ಮುಗ್ದಾದ ಮೇಲೆ ನಾನು ಮತ್ತೊಂದು ಐಟಮು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಪೋರ್ಟೇಬಲ್ ಬ್ಯಾಟ್ರಿ ಸ್ಪ್ರೇಯರ್ ಸರ್. ಪೋರ್ಟೇಬಲ್ ಬ್ಯಾಟ್ರಿ ಸ್ಪ್ರೇಯರ್ ಮೊದಲು ಎಲ್ಲ ಯಾವ ಥರ ಬೆನ್ನಿಗೆ ಹಾಕ್ಕೊಂಡು ಕ್ಯಾರಿ ಮಾಡ್ಕೊಂಡು ಏಜ್ ಆಗಿರೋರೆಲ್ಲ ಬಿಸಿಲಲ್ಲಿ ಎಲ್ಲ ಹೊಡಿಬೇಕಾಗಿತ್ತು. ಇವಾಗ ಏನು ಗೊತ್ತಾ ನೋಡಿ, ಪೋರ್ಟೇಬಲ್ ಆಗಿಬಿಟ್ಟಿದೆ. ಇದರಲ್ಲೇ ನಿಮಗೆ ಬ್ಯಾಟ್ರಿ ಬರುತ್ತೆ, ಇದರಲ್ಲೇ ನಿಮಗೆ ಡಬಲ್ ಮೋಟ್ರ್ ಬರುತ್ತೆ, ಇದರಲ್ಲೇ ನೀವು ಕಂಟ್ರೋಲು ಮಾಡ್ಕೊಳ್ಬೋದು. ಇಲ್ಲಿಂದ ನೀವು ಆರಾಮಾಗಿ 100 ಮೀಟರ್ ಪೈಪು, ಬ್ಯಾಟ್ರಿಯಲ್ಲೇ ಇದು, ಪೆಟ್ರೋಲ್ ಗಿಟ್ರಲ್ಲಿ ಏನೂ ಹಾಕೋಂಗಿಲ್ಲ. ಒಂದು ಕಡೆ ಇಟ್ಬಿಡಿ, ಫುಟ್ಬಾಲ್ ಪೈಪ್ ಡ್ರಮ್ಗೆ ಹಾಕಿ 100 ಮೀಟ್ರ್ ಪೈಪ್ ಹಾಕ್ಕೊಂಡು ಇಡೀ 1 ಎಕರ್ ಅಷ್ಟು ತೋಟಕ್ಕೆ ನೀವು ಸ್ಪ್ರೇ ಮಾಡಿ. ಪೆಟ್ರೋಲ್ ಚಾರ್ಜಸ್ಸು ಇಲ್ಲ, ಏನೂ ಇಲ್ಲ ಸರ್. ಮೊಬೈಲ್ ಫೋನ್ ಚಾರ್ಜ್ ಮಾಡೋಂಗೆ ಚಾರ್ಜ್ ಮಾಡ್ಕೊಳ್ಳಿ. ಈ ಮಷೀನ್ಗೆ ನೀವು ಆರಾಮಾಗಿ 100 ಮೀಟ್ರ್ ಪೈಪಷ್ಟು ಹಾಕ್ಕೊಂಡು ಕೆಲಸ ಮಾಡ್ಕೊಳ್ಬೋದು. ಇದರಲ್ಲೂ ನಿಮಗೆ 2-3 ವೆರೈಟೀಸ್ ಸಿಗ್ತಾ ಇದ್ದಾವೆ. ನೋಡ್ಬೋದು ಇಲ್ಲಿ ಅರ್ಥಾಗರ್ ಗುಂಡಿ ಹೊಡೆಯೋ ಮಷೀನು. ಗುಂಡಿ ಹೊಡೆಯೋ ಮಷೀನ್ರಲ್ಲಿ 52 cc ಇದೆ, 72 cc ಇದೆ, ಆಯಿತಾ. ಈ ಮಷೀನ್ಗಳಿಗೆ ನಾವು 52 cc ಮತ್ತು 72 cc ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಎರಡಕ್ಕೂ ನೋಡೋಕ್ಕೆ ಸೇಮೇ, ಗೇರ್ ಬಾಕ್ಸ್ ಎಲ್ಲ ಸೇಮ್. ಇಂಜಿನ್ ಕೆಪಾಸಿಟಿ ಎಲ್ಲಿಗೆ ವ್ಯತ್ಯಾಸ ಕಾಣುತ್ತೆ ಅಂತ ಹೇಳಿದ್ರೆ ನೋಡಿ, ಇದು ತೋರಿಸ್ತೀನಿ ರೀ. ನೋಡಿ ಸರ್, ಬಿಟ್ಟು ಕ್ವಾಲಿಟಿ ನೋಡಿ ಸರ್, ನನ್ನ ಕೈಯಲ್ಲಿ ಎತ್ತಾಗ್ತಾ ಇಲ್ಲ, ಆಯಿತಾ. ಭಾಳ ಚೆನ್ನಾಗಿದೆ, ಡಬಲ್ ಲೇಯರ್ ಬಿಟ್ಟು ಅಂತ ನಾವು ಇದಕ್ಕೆ ಕರಿತೀವಿ. ಇದು 6 ಇಂಚ್ ಬಿಟ್ಟು. 52 cc ನೀವು 6 ಇಂಚ್ ಬಿಟ್ಟುವರೆಗೂ ಹಾಕ್ಬೋದು. 72 cc ಮಷಿನ್ಗೆ ನೀವು 12 ಇಂಚ್ ಬಿಟ್ಟುವರೆಗೂ ಹಾಕ್ಬೋದು. ಇದೇ ವ್ಯತ್ಯಾಸ. ನೀವು CC ಕಡಿಮೆ ತೊಗೊಳಕ್ಕೆ ಹೋದ್ರೆ ನೋಡಿ, ಕೆಪಾಸಿಟಿ ವ್ಯತ್ಯಾಸ ಕಾಣುತ್ತೆ, ದುಡ್ಡು ವ್ಯತ್ಯಾಸ ಅಲ್ಲ, ಕೆಪಾಸಿಟಿ ವ್ಯತ್ಯಾಸ ಕಾಣುತ್ತೆ, ಆಯಿತಾ. ಡಬಲ್ ಲೇಯರ್ ಬಿಟ್ಕೊಡ್ತೀವಿ ಸರ್. ನಮ್ಮಲ್ಲಿ 2 ಇಂಚು, 4 ಇಂಚು, 6 ಇಂಚು, 8, 10, 12 ಇಂಚ್ವರೆಗೂ ಬಿಟ್ಗಳು ಸಿಗ್ತಾ ಇದ್ದಾವೆ. 52 cc ಮಷಿನ್ ತೊಗೊಳಕ್ಕೆ ಹೋದರೆ ನೀವು 6 ಇಂಚು ಬಿಟ್ಟುವರೆಗೂ ಹಾಕ್ಕೊಳ್ಬೋದು. 72 cc ಮಷಿನ್ ತೊಗೊಳಕ್ಕೆ ಹೋದರೆ ನೀವು 2 ಇಂಚಿಂದ ಹಿಡಿದು 12 ಇಂಚುವರೆಗೂ ಬಿಟ್ಟು ಹಾಕ್ಕೊಳ್ಬೋದು. ಅಂದರೆ 1 ಅಡಿ ಆಗಲ 2.5 ಅಡಿ ಡೀಪ್ವರೆಗೂ ಕೆಲಸ ಮಾಡಿಕೊಡುತ್ತೆ. ಇದು ಅರ್ಥಾಗರ್ ಗುಂಡಿ ಹೊಡೆಯೋ ಮಷಿನ್ ಬಗ್ಗೆ ಮಾಹಿತಿ ಕೊಟ್ಟೆ ನಾನು. ಗುಂಡಿ ಹೊಡೆಯೋ ಮಷಿನ್ ಆದಮೇಲೆ ನಮ್ಮಲ್ಲಿ ಇದೆ ನೋಡಿ, HTP ಪವರ್ ಸ್ಪ್ರೇಯರು. HTP ಪವರ್ ಸ್ಪ್ರೇಯರ್ ಅಂತ ಹೇಳಿದ್ರೆ, ಒಂದು ಕಡೆ ಒಂದು ಜಾಗ ಹತ್ರ ಇಟ್ಬಿಟ್ಟು ಇಬ್ಬರು ಒಟ್ಟಾಗೆ ಕೆಲಸ ಮಾಡಬೇಕು.
100 ಮೀಟರ್ 200 ಮೀಟರ್ವರೆಗೂ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನೋಡಿ 6.5 HP ಪೆಟ್ರೋಲ್ ಇಂಜಿನ್ನು 22 ಮಾಡೆಲ್ ಪಂಪ್ ಅಂತ ಕರಿತೀವಿ. ಆರಾಮಾಗಿ ನೀವು ಇಬ್ಬರು ಒಟ್ಟಾಗೆ 100 ಮೀಟರ್ವರೆಗೂ ಕೆಲಸ ಮಾಡ್ಕೊಳ್ಬೋದು ಸರ್. ಆ ಥರ ಇದು ಪವರ್ ಸ್ಪ್ರೇಯರು HTP ಸ್ಪ್ರೇಯರು 6.5 HP ಇಂಜಿನ್ ಸಮೇತ 22 ಮಾಡೆಲ್ ಪಂಪು. ಈ ಮಷೀನು 1 ವರ್ಷವರೆಗೂ ವಾರಂಟಿ ಎಲ್ಲ ಕೊಡ್ತಾ ಇದ್ದೀವಿ. ಎಲ್ಲಿ ಬೇಕು ಹೇಳಿ ಕಳಿಸ್ಕೊಡ್ತಾ ಇದ್ದೀವಿ ಆಯಿತಾ. ಅದಾದಮೇಲೆ 30 ಮಾಡಲ್ಲು, ಅದರಲ್ಲೂ ಹೆವಿ ಬೇಕು 200 ಮೀಟ್ರ್ ಒಂದೇ ಮಷೀನ್ ಒಂದೇ ಜಾಗದ ಹತ್ರಗೆ ಒಟ್ಟಾಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಪಂಪ್ ಹೆವಿಯಾಗಿ 7 HP ಪೆಟ್ರೋಲ್ ಇಂಜಿನು 30 ಮಾಡೆಲ್ ಪಂಪ್ ಆಗಿರೋದು ಈ 2 ಮಾಡಲ್ಲು ತೊಗೊಳ್ಬೋದು. ಇದು ಪೆಟ್ರೋಲ್ ಮೇಲೆ. ಅದಾದಮೇಲೆ ನೋಡಿ ಎಲೆಕ್ಟ್ರಿಕಲ್ಲು ಸಹ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. 2 HP ಮೋಟ್ರು 22 ಮಾಡೆಲ್ ಪಂಪು ಈ ಥರ ಎಲ್ಲ ನಮ್ಮಲ್ಲಿ HTP ಸ್ಪ್ರೇಯರ್ ಪೆಟ್ರೋಲ್ ಮತ್ತು ಎಲೆಕ್ಟ್ರಿಕ್ ಎರಡರಲ್ಲೂ ಸಿಗ್ತಾ ಇದ್ದಾವೆ ಸರ್. ನಾವು ನೋಡಿ ಹಾರೋಹಳ್ಳಿ ಬಂದಿರೋದು ಉದ್ದೇಶ ಏನು ಅಂತ ಹೇಳಿದರೆ ಎಲ್ಲ ರೈತರು ಕನಕಪುರ ಕಡೆ ಆಚೆ ಹೋಗಬೇಕಾಗಿತ್ತು ಅಥವಾ ಸಿಟಿ ಮಾರ್ಕೆಟ್ ಕಡೆ ಹೋಗಬೇಕಾಯಿತು. ಈಗ ನಾವು ಸೆಂಟ್ರಲ್ ಇದ್ದೀವಿ ಸರ್. ಕಗ್ಲಿಪುರ ಆಗಲಿ, ಕನಕಪುರ ಆಗಲಿ, ಹಾರೋಹಳ್ಳಿ ಆಗಲಿ, ಬಿಡದಿ ಆಗಲಿ ಮತ್ತು ಈ ಜಾಗದ ಹತ್ರ ಸರೌಂಡಿಂಗಲ್ಲಿ ನಾವು ಸೇಲ್ಸ್ ಜೊತೆಗೆ ಸರ್ವಿಸ್ ಒಂದು ಒಳ್ಳೆ ಸರ್ವಿಸು ಕೊರೋಣ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ. ಹಾರೋಹಳ್ಳಿ ಬಸ್ ಸ್ಟ್ಯಾಂಡಿಂದ ಕನಕಪುರ ರೋಡಲ್ಲಿ ನಾವು ಇದ್ದೀವಿ. ಈ ಜಾಗ ಹತ್ರ ಮಾಡಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ರೈತರಿಗೆ ಅನುಕೂಲ ಆಗಲಿ. ಅವ್ರ ಮಷಿನ್ ತೊಗೊಂಡಾದ್ಮೇಲೆ ಎಲ್ಲನ ತೊಗೊಂಡಾದ್ಮೇಲೆ ಇಲ್ಲಿ ಅಲ್ಲಿ ಹೋರಾಟ ಮಾಡೋ ಬದಲಾಗಿ ನಮ್ಮ ಅಂಗಡಿಯಲ್ಲಿ ವಿಸಿಟ್ ಮಾಡಿದ್ರೆ ಅವ್ರಿಗೆ ಒಂದು ಖಂಡಿತ ಸೊಲ್ಯೂಷನ್ ಮಾಡ್ಕೊಡೋಣ. ಎಲ್ಲೋ ತೊಗೊಂಡೋಗಿರೋದು ಅಲ್ಲೇ ಮಾಡಿ ಅಂತ ಹೇಳೋಕ್ಕೆ ನಾವು ಇಷ್ಟಪಡಲ್ಲ. ಎಲ್ಲೇ ಇರಲಿ ಏನೇ ಸಮಸ್ಯೆ ಇರಲಿ ಮಷಿನ್ ಬಗ್ಗೆ ನಾವು ಎಕ್ಸ್ಪೀರಿಯನ್ಸ್ ಆಗಿದ್ದೀವಿ. ಇದ್ರ ಬಗ್ಗೆ ನಿಮಗೆ ಖಂಡಿತ ಒಂದು ಒಳ್ಳೆ ಉದಾಹರಣೆ ಕೊಟ್ಟು ಒಂದು ಒಳ್ಳೆ ಸರ್ವಿಸನ್ನು ಪ್ರೊವೈಡ್ ಮಾಡಿಕೊಡ್ತಾ ಇದ್ದೀವಿ ಸರ್.